Hello everyone, Jai Hind. Welcome to Karnataka Coaching Center. So in today's session, with the class Dalli, we'll be solving Railway RPF questions of 2019 examination. 4 February 2019 official question paper we will be solving. I will be discussing in this class. Medium Kannada ಮತ್ತು English ಎರಡು ಯೂಸ್ ಮಾಡೋಣ. Okay, and if you are interested for our offline batches, you can join the classes at Karnataka Coaching Center Belgavi. Morning 9 ರಿಂದ ಸಂಜೆಗೆ 5 ಗಂಟೆ ಮಟ್ಟ all the classes by different teachers will be conducted. Yes. Moving ahead to the next. Okay. Also SSCGD railway classes also we are starting. If you are interested, you can join this also. Okay. For more information, ನೀವು ಇದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಯಾವುದೇ ನಂಬರ್ we will reply you. Okay, this was our last year final selected students. Some of the students we have put the photos here. Okay, apart from this, many students also got selected in different students. ಇದರಲ್ಲಿ ಅವರು ಫೋಟೋ ಇಲ್ಲ. ಟ್ರೇಡ್ಸ್ಮನ್ ಎಕ್ಸಾಮಿನೇಷನ್, ದೆನ್ ನೇವಿ ಎಕ್ಸಾಮಿನೇಷನ್, ಆರ್ಮಿ ಇದರಲ್ಲಿ ಆಕ್ಚುಲಿ ಇಲ್ಲ. So different in the banking sectors also students are getting selected. So this is our result. Okay, so moving ahead to the question number 1 of today's class. Everyone just do one thing before. Okay, don't watch the video, just new try ಮಾಡ್ರಿ. Pause ಮಾಡ್ರಿ ಇದು ವಿಡಿಯೋ, ಪಾಸ್ ಮಾಡ್ರಿ, ಆಮೇಲೆ ನೀವು ಟ್ರೈ ಮಾಡ್ರಿ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿ ಕ್ವಶನ್ ಹಿಯರ್. ಓಕೆ, ಸೊ ಏನಿದೆ ಕ್ವಶನ್ ನೋಡ್ರಿ. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಟ್ರೈಡ್ ಇಟ್. ಎವ್ರಿ ಒನ್ ನೀವು ಟ್ರೈ ಮಾಡಿರ್ಬೋದು ಇದು ಕ್ವಶನ್. ಓಕೆ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಸೊ ಕ್ವಶನ್ ಇಸ್ ವಾಟ್? ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಅಲ್ಲಿ ನೋಡ್ರಿ ಕ್ವಶನ್. ರೇಷಿಯೋ ಆಫ್ ಪೆನ್ ಪೆನ್ಸಿಲ್ ಎರೇಸರ್ ಇನ್ ಬಾಕ್ಸ್ ಇಸ್ 3:2:1. ಪೆನ್ ಪೆನ್ಸಿಲ್ ಬಾಕ್ಸ್ ಒಂದು ಬಾಕ್ಸ್ ದಲ್ಲಿ ಎಷ್ಟು ಅನುಪಾತ ಇದೆ? 3:2:1. ಪೆನ್ ಪೆನ್ಸಿಲ್ ಮತ್ತು ಇರೇಸರ್ ಅನ್ನ ಬೆಲೆಗಳು ಕ್ರಮವಾಗಿ 3 rupees, 2 rupees, 2 rupees ಈ ಪ್ರೀತಿ ಇದೆ. ಓಕೆ, ಪ್ರೈಸ್ ಆಫ್ ದ ಪೆನ್ ಪೆನ್ಸಿಲ್ ಇರೇಸರ್ ಇಸ್ 3 rupees, 2 rupees and 2 rupees. ಓಕೆ, ಬಾಕ್ಸ್ ನ ಟೋಟಲ್ ಖರ್ಚ ಎಷ್ಟೈತೆ? 1125 rupees. ಇದು ಟೋಟಲಿ ನೀವು ಖರ್ಚ ಮಾಡಿರಿ ಅಂದ್ರೆ ಎಲ್ಲ ಕುಡಿಸಿ. ಸೊ ನೀವು ಹೇಳಬೇಕು ಏನು? ಪೆನ್ ಸಂಖ್ಯೆ ಫೈಂಡ್ ಮಾಡಬೇಕು. ಪೆನ್ ಸಂಖ್ಯೆ ಕಂಡು ಹಿಡಿಯಿರಿ ಎಷ್ಟಿದೆ ಆ ಬಾಕ್ಸ್ ಅಲ್ಲಿ. ಫೈಂಡ್ ದ ನಂಬರ್ ಆಫ್ ಪೆನ್ ಇನ್ ದಿ ಬಾಕ್ಸ್ ನೀವು ಹೇಳಬೇಕು. ಈ ರೀತಿ ಕ್ವಶನ್ಸ್ ಬರೀ ಮ್ಯಾಕ್ಸಿಮಮ್ ನೀವು 15 ಸೆಕೆಂಡ್ಸ್, ಫಾಸ್ಟ್ ಅಂದ್ರೆ 15 or 30 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಮಾಡಿ ತಗೋಬೇಕು. ಫಸ್ಟ್ ಸ್ಟೆಪ್ ಏನ್ ಬರೀರಿ? ಅದ ರೇಷಿಯೋ ನಂಬರ್ ಆಫ್ ಪೆನ್ ಪೆನ್ಸಿಲ್ ಅಂಡ್ ಇರೇಸರ್ ಬರೀರಿ. 3:2:1 ಬರೀರಿ. ಓಕೆ, ನಂಬರ್ ಬರೀರಿ. ನೆಕ್ಸ್ಟ್ ಪ್ರೈಸಿಂಗ್ ಬರೀಬೇಕು. ಎಷ್ಟೆಷ್ಟಿದೆ ಪ್ರೈಸ್? 3 rupees, 2 rupees ಮತ್ತು 2 ರೂಪಾಯಿ. ಇದು ಪ್ರೈಸ್ ಇಲ್ಲೇ ಬರೀರಿ. ಓಕೆ, ಪ್ರೈಸ್ ಇಲ್ಲೇ ಬರೀರಿ. ಎಷ್ಟೆಷ್ಟಿದೆ? 3 ರೂಪಾಯಿ, ನೆಕ್ಸ್ಟ್ 2 ರೂಪಾಯಿ ಮತ್ತು 2 ರೂಪಾಯಿ. ಇದು ಪ್ರೈಸ್ ಆಗಿದೆ ರುಪೀಸ್. ಎಷ್ಟಾಗಿದೆ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು? ಸಪೋಸ್ ಮಾರ್ಕೆಟ್ ನಲ್ಲಿ ಹೋಗಿದ ಮೇಲೆ ನನ್ಗೆ 5 ಪೆನ್ ಕೊಡ್ರಿ. ಶಾಪ್ ಕೀಪರ್ ವಾಟ್ ಹಿ ಸೇಸ್, 1 ಪೆನ್ಗೆ 10 ರೂಪಾಯಿ. ಓಕೆ, ಕೊಡ್ರಿ 5 ಪೆನ್ ಕೊಡ್ರಿ. ಏನ್ ಮಾಡ್ತಾರೆ ಅವರು? 10 into 5, 50 rupees. ಓಕೆ, ನಿಮ್ಗೆ 5 ಪೆನ್ ಬೇಕು ಅಂದ್ರೆ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ. ಅದೇ ಪ್ರಕಾರ ಟೋಟಲ್ ಪ್ರೈಸ್ ಸ್ಪೆಂಟ್ ಆನ್ ದ ಪೆನ್ ಇಸ್ ಈಕ್ವಲ್ ಟು 3 ಟೋಟಲ್ ಪ್ರೈಸ್ ಆಫ್ ಪೆನ್ಸಿಲ್ ದಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂದ್ರೆ 2 ಇರೇಸರ್ ಎಷ್ಟಿದೆ? ಟೋಟಲ್ ಕಾಸ್ಟ್ ಇರೇಸರ್ 1 into 2 ಆಗಿದೆ. ಇದು ಅನುಪಾತ, ಇದು ಫೈನಲ್ ಇಲ್ಲ, ಇದು ರೇಷಿಯೋ ಆಕ್ಚುಲಿ. ಓಕೆ, ಟೋಟಲ್ ಕಾಸ್ಟ್ ರೇಷಿಯೋ ಎಷ್ಟಾಗಿದೆ? 9 rupees, 4 ರೂಪಾಯಿ, 2 ರೂಪಾಯಿ. ಟೋಟಲ್ ಏನ್ ಮಾಡ್ರಿ? ಟೋಟಲ್ ಎಷ್ಟಾಗಿದೆ ಚೆಕ್ ಮಾಡ್ರಿ. ಇದು ಎಲ್ಲ ಪ್ಲಸ್ ಮಾಡ್ರಿ. 9 + 4 + 2 ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ರಿ ಅಂಡ್ ಚೆಕ್ ಮಾಡ್ರಿ ಎಷ್ಟಾಗುತ್ತದೆ. 9 + 4 13, 13 + 2 ಅಂದ್ರೆ 15. ಸೊ ಟೋಟಲ್ ಎಷ್ಟಾಗಿದೆ? ಇದು 15 ಆಗಿದೆ. 15. ಬಟ್ ಕ್ವಶನ್ ದಲ್ಲಿ ಎಷ್ಟಿದೆ ನೋಡ್ರಿ? 1125 ರೂಪಾಯಿ. ಮ್ಯಾಚ್ ಮಾಡ್ರಿ. 15 ಅಂದ್ರೆ 1125 rupees. ಎಸ್ ಸರ್, ನಮ್ಗೆ ಏನ್ ಬೇಕು? ವಿ ವಾಂಟ್ ಬಾಕ್ಸ್ ನಲ್ಲಿ ಪೆನ್ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ವಾಟ್ ಈಸ್ ನಂಬರ್ ಆಫ್ ಏನ್ ಬೇಕು? ನಮ್ಗೆ ಪೆನ್ ಬೇಕು. ನಂಬರ್ ಆಫ್ ಪೆನ್ ಬೇಕು. ನಂಬರ್ ಆಫ್ ಪೆನ್ ಎಷ್ಟಿದೆ ನೋಡ್ರಿ? 3. ಸೊ 3 ಅಂದ್ರೆ ಎಷ್ಟು? ಕ್ವಶನ್ ಮಾರ್ಕ್ ಅಲ್ಲಿ ಕೊಡ್ರಿ. 15 ಮಗ್ಗಿ ಬರುತ್ತದೆ ಅಂದ್ರೆ 15ರಿಂದ ಡೈರೆಕ್ಟ್ಲಿ ಭಾಗಾಕಾರ ಮಾಡ್ರಿ. ಟ್ರೈ ಮಾಡ್ರಿ ಎಷ್ಟು ಬರುತ್ತದೆ. ಓಕೆ, ಆ ಪ್ರಕಾರ ಇಲ್ಲ ಅಂದ್ರೆ ನ್ಯೂ ಸ್ಟೂಡೆಂಟ್ಸ್ ಸಲುವಾಗಿ ಇಲ್ಲಿಂದ ಈ ಕಡೆ ಇಂಟು ಮಾಡ್ಬೇಕು. ಏನ್ ಮಾಡ್ಬೇಕು? ಈ ಕಡೆಯಿಂದ ಆ ಕಡೆ ಇಂಟು ಮಾಡ್ರಿ. ನೋಡ್ರಿ, 3 multiplied by 1125 divided by ರಿಮೈನಿಂಗ್ ನಂಬರ್ ಎಷ್ಟಿದೆ? ರಿಮೈನಿಂಗ್ ನಂಬರ್ 15. ಸರಿಗೆ 3ರಿಂದ ಕಟ್ ಮಾಡ್ರಿ. 3 ಅಂದ್ರೆ 3, 3 5 15. ಆಮೇಲೆ 5 ಸಂಖ್ಯೆಯಿಂದ ಕಟ್ ಮಾಡ್ರಿ. ಇದು ಸಂಖ್ಯೆ 5 1 5, 5 2 5 2 10, 5 5 25. ವಾಟ್ ಈಸ್ ದ ಆನ್ಸರ್? 225. 225 number of pen are there in the box. Suppose examiner asks you find number of eraser in the box. How many eraser are there? ನೋಡ್ರಿ, ನಂಬರ್ ಎಷ್ಟೇ? 1.
1 is equal to question mark. Suppose examiner ask you what is number of pencil in the box, ಎಷ್ಟು ಪೆನ್ಸಿಲ್ ಇದೆ ಬಾಕ್ಸ್ ಅಲ್ಲಿ, 2 ಬರೀರಿ, 2 is equal to question mark ಬರೀಬೇಕು. I hope this is clear. Okay, ಈ ರೀತಿ ಇದು questions ನೀವು ಮಾಡಬೇಕು. Okay, moving ahead to the next question here. Next question ಇದು ಬಾರ್ ನೋಡ್ರಿ. Okay, in this pattern type of question has repeated lot. Okay, ಎಲ್ಲಾ shifts ಅಲ್ಲಿ ನೋಡ್ರಿ 2019 time ದಲ್ಲಿ they have repeated bar question many times. ಯಾವ ರೀತಿ ಮಾಡಬೇಕು ಅಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ 0.771717 ಇನ್ನೇನಿದೆ 17171 and so on. This is the number. ಇದು ಮಿಕ್ಸ್ಡ್ ಫ್ರಾಕ್ಷನ್ ಇಲ್ಲ, ಫ್ರಾಕ್ಷನ್ ದಲ್ಲಿ ಚೇಂಜ್ ಮಾಡಬೇಕು, ಭಿನ್ನ ರಾಶಿದಲ್ಲಿ ಇದು ಚೇಂಜ್ ಮಾಡಬೇಕು. ಭಿನ್ನ ರಾಶಿದಲ್ಲಿ ಎಷ್ಟಾಗುತ್ತದೆ? ವಿಡಿಯೋ ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ, ಆಮೇಲೆ ನೋಡ್ರಿ. ಓಕೆ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮ್ಯಾಥಮೆಟಿಕ್ಸ್. ಓಕೆ, ನೋಡ್ರಿ ಈ ಪ್ಯಾಟರ್ನ್ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕು, ಯಾವ ಸಂಖ್ಯೆ ರಿಪೀಟ್ ಆಗುತ್ತದೆ ನೋಡ್ರಿ, ವಿಚ್ ನಂಬರ್ ಈಸ್ ಗೆಟಿಂಗ್ ರಿಪೀಟೆಡ್. ನೋಡ್ರಿ 71 ಈ ಕಡೆಯಿಂದ ನೋಡ್ರಿ 71 ರಿಪೀಟ್ ಆಗಿದೆ ನೋಡ್ರಿ. ಇದು 71 ರಿಪೀಟ್ ಆಗಿದೆ. ಆ ರಿಪೀಟ್ ನಂಬರ್ ಮೇಲೆ ಒಂದು ಬಾರ್ ಕೊಡ್ರಿ, ಆ ರಿಪೀಟಿಂಗ್ ಸಂಖ್ಯೆ ಮೇಲೆ ಒಂದು ಬಾರ್ ಕೊಡ್ರಿ. ಅಂದ್ರೆ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್ ನಂಬರ್ ಇಸ್ ರಿಪೀಟಿಂಗ್ 71 ಅಂಡ್ ಆಲ್. ಸೊ ಏನ್ ಮಾಡ್ರಿ, ಜಸ್ಟ್ 0.771 ಈ ಸಂಖ್ಯೆ ಮೇಲೆ ಬಾರ್ ಕೊಡ್ರಿ. ಬಾರ್ ಅಂದ್ರೆ ವಾಟ್, ದಟ್ ನಂಬರ್ ಇಸ್ ರಿಪೀಟಿಂಗ್ ರೆಕರಿಂಗ್ 71 ಎಲ್ಲಿ ಮಟ್ಟ, ಇನ್ಫಿನಿಟಿ ಮಟ್ಟ. ಓಕೆ, ಎಷ್ಟು ಮಾಡಬೇಕು ನೀವು? ಓಕೆ, ಸ್ಟೆಪ್ ನಂಬರ್ 2 ಏನ್ ಮಾಡಬೇಕು, ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ, 7 ಮೇಲೆ ಬಾರ್ ಇಲ್ಲ, ಆ ಸಂಖ್ಯೆಗೆ ಮೈನಸ್ ಮಾಡ್ರಿ, ಆ ಸಂಖ್ಯೆಗೆ ಮೈನಸ್ ಮಾಡ್ರಿ. 771 ಮೈನಸ್ 7 ಮಾಡ್ರಿ, ಎಷ್ಟು ಬರುತ್ತದೆ ಟೋಟಲ್? ಯು ವಿಲ್ ಬಿ ಗೆಟಿಂಗ್ 764. ಸೊ ಬರೀರಿ ಇದು 764. ಬಟ್ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ನೋಡ್ರಿ ಅಲ್ಲಿ. ಓಕೆ, ಅಲ್ಲಿ ಆಪ್ಷನ್ ಅಲ್ಲಿ ಐತೆ 764. ಬಟ್ ಓಕೆ, ಏನ್ ಮಾಡ್ಬೇಕು ನೋಡ್ರಿ, ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ? 2 ಸಂಖ್ಯೆ ನೋಡ್ರಿ, 1 2 ನಂಬರ್ಸ್ ಆರ್ ಹ್ಯಾವಿಂಗ್ ಬಾರ್. 2 ಸಂಖ್ಯೆ ಮೇಲೆ ಬಾರ್ ಐತೆ, ಅದಕ್ಕಾಗಿ 2 9 ಬರೀರಿ, 9. ಎಷ್ಟು ಸಂಖ್ಯೆ ಮೇಲೆ ಬಾರ್ ಇಲ್ಲ? 1 ಸಂಖ್ಯೆ ಮೇಲೆ ಇದು ಬಾರ್ ಇಲ್ಲ, 1 0 ಬರೀಬೇಕು, 0 ಬರೀರಿ, 990. ಆನ್ಸರ್ ಫಾರ್ ದ ಕ್ವಶನ್. I hope you are understanding this. I will explain one more question like this. Okay. For example, 0.2 bar andre ಏನು? For example, 0.2 ಅಂದ್ರೆ ಬೇಸಿಕಲಿ ಏನಿಲ್ಲ ಅಂದ್ರೆ 0.2 ರಿಪೀಟ್. ಸೊ 0.2 ಗೆ ಹಿಂಗ್ ಬರೀತೀರಿ, ಯಾವ ರೀತಿ ಬರೀತೀರಿ ನೀವು? 2 ಡಿವೈಡೆಡ್ ಬೈ 9. ಅದೇ ಪ್ರಕಾರ 0.32 ಯಾವ ರೀತಿ ಬರೀತೀರಿ ನೀವು? 0.32 ಮೇಲೆ ಬಾರ್ ಕೊಡಬೇಕು. ಎಸ್, ಆ ಪ್ರಕಾರ. ಆಮೇಲೆ ಬರೀರಿ 32 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಬಾರ್ ಐತಿ? 2 9s ಬರೀರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದೇ ಪ್ರಕಾರ ಫಾರ್ ಎಕ್ಸಾಂಪಲ್ 0.325 ಯಾವ ನಂಬರ್ ರಿಪೀಟ್ ಆಗುತ್ತೆ ಇಲ್ಲಿ? 25 ರಿಪೀಟ್. 25 is getting repeated here. So 25 ಮೇಲೆ ಬಾರ್ ಕೊಡಬೇಕು ನೋಡ್ರಿ. Here how to do this question? 0.325 25 ಮೇಲೆ ಬಾರ್ ಕೊಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಸೇಮ್ ಟು ಸೇಮ್, ಡೈರೆಕ್ಟ್ ಬರಿಬೇಡ. ಫಸ್ಟ್ ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 3 ಮೇಲೆ ಬಾರ್ ಇಲ್ಲ, ಆ ಸಂಖ್ಯೆಗೆ ಇಲ್ಲಿಂದ ಮೈನಸ್ ಮಾಡ್ರಿ. 325 ಮೈನಸ್ 3 ಎಷ್ಟು? 322 ಬರೀಬೇಕು. ಎಸ್ ಸರ್, ಬಟ್ ಇದೇ ಆನ್ಸರ್ ಇಲ್ಲ. 322 ಬರೀರಿ, 322. ಎಸ್. ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ? 2 ಸಂಖ್ಯೆ ಮೇಲೆ ಬಾರ್, 2 9s ಬರಬೇಕು, 9 2 ಸಲ 9 ಬರೀರಿ. ಎಷ್ಟು ಸಂಖ್ಯೆ ಮೇಲೆ ಬಾರ್ ಇಲ್ಲ? 1 ಸಂಖ್ಯೆ, 1 0 ಕೊಡ್ರಿ, ಅಲ್ಲಿ 0 ಕೊಡ್ರಿ. That is the answer for the question. I hope you are understanding. ಈ ರೀತಿ ನೀವು ಇದು ಕ್ವಶನ್ ಸಾಲ್ವ್ ಮಾಡಬೇಕು. ಓಕೆ, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಆನ್ಸರ್ ಫಾರ್ ದಿಸ್ ಕ್ವಶನ್ ವಾಸ್ 764 by 990. And if you are understanding the classes, yes, just subscribe our channel Karnataka Coaching Center. And yes, ಅಲ್ಲಿ ಲೈಕ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೊಡ್ತೀರಿ ಅಂತ ಕಮೆಂಟ್ ಕೊಡ್ರಿ. ಅಂಡ್ yes, also hit the like button if you are understanding the classes. Okay, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಓಕೆ, ಇದು ಕ್ವಶನ್ ಆಗಿದೆ ಆಲ್ರೆಡಿ. ಪೆನ್ ಪೆನ್ಸಿಲ್ ಎರೇಸರ್. ನೆಕ್ಸ್ಟ್ ಇದು ಏನ್? ಬೇಸಿಕ್ ಸಿಂಪ್ಲಿಫಿಕೇಶನ್ ಕ್ವಶನ್. ವಾಟ್ ಈಸ್ ದಿಸ್? ನೋಡ್ರಿ, x ಡಿವೈಡೆಡ್ ಬೈ 23 is equal to root of 389 plus root 121 ಬ್ರಾಕೆಟ್ ಕ್ಲೋಸ್. ಆಮೇಲೆ ಔಟ್ ಸೈಡ್ ಏನಿದೆ? 30. x is equal to ಎಷ್ಟು ಹೇಳಬೇಕು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? ಫಸ್ಟ್ ಇದು ಸಾಲ್ವ್ ಮಾಡ್ರಿ. ಓಕೆ, ರೂಟ್ ಏನು? 389 as it is ಬರೀರಿ. ಓಕೆ ಸರ್. 121 ಸ್ಕ್ವೇರ್ ರೂಟ್ ಎಷ್ಟು? 11. ಸೊ ಪ್ಲಸ್ 11 ಮಾಡಬೇಕು, ಪ್ಲಸ್ 30.
389 ಪ್ಲಸ್ 11 ಯಾವಾಗ ಮಾಡ್ತೀರಿ ಎಷ್ಟು ಬರ್ತದೆ 400 ರೂಟ್ ಆಫ್ 400 ರೂಟ್ ಆಫ್ 400 ಪ್ಲಸ್ 30 ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 400 ಎಷ್ಟು 20 20ಲೇ 400 ಸೊ ಇದು 20 20 20 ಪ್ಲಸ್ 30 ಎಷ್ಟಾಗುತ್ತದೆ 50 50 50 ಆಮೇಲೆ ಏನಿದೆ ನೋಡ್ರಿ ಈ ಪಾರ್ಟ್ ಸೈಡ್ ಐ ಮೀನ್ ಲೆಫ್ಟ್ ಹ್ಯಾಂಡ್ ಸೈಡ್ ವಾಟ್ ಈಸ್ ದೇರ್ x by 23 is there x divided by 23 ಇದು ಸಂಖ್ಯೆ ಡಿನಾಮಿನೇಟರ್ ಡಿವೈಡ್ ಇದೆ ಆ ಕಡೆ ಹೋಗಿದ ಮೇಲೆ ಡಿವೈಡ್ ವಿಲ್ ಬಿಕಮ್ ಮಲ್ಟಿಪ್ಲಿಕೇಶನ್ ಯು ಹ್ಯಾವ್ ಟು ರಿಮೆಂಬರ್ ಡಿವಿಷನ್ ಅಂದ್ರೆ ಏನಾಗುತ್ತದೆ ಇಂಟು ಸೊ ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಇದು 23 into 50 so x is equal to 50 multiplied by 23 so answer for the question will be 1150 ಎಷ್ಟಾಗಿದೆ 1150 that is the answer for the question simple question okay moving ahead to the next ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೇಳಬೇಕು ಅಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದು ಸಮ್ ತ್ರಿಕೋಣ ಇದು ಓಕೆ ಎಲ್ಲಾ ಮೂರು ಸೈಡ್ಸ್ ಸೇಮ್ ಟು ಸೇಮ್ ನೋಡ್ರಿ ಓಕೆ ಹಿ ಇಸ್ ವೆರಿ ಎಂಜಾಯಿಂಗ್ ಯಾಕಂದ್ರೆ ಆಲ್ ದ ಸೈಡ್ಸ್ ಆರ್ ಸೇಮ್ ಟು ಸೇಮ್ ಓಕೆ ಎಷ್ಟಿದೆ ಸೈಡ್ 172 ಇದು 172 ಸೈಡ್ ಇದೇ ಸೈಡ್ 172 ಇದೇ ಸೈಡ್ 172 ಓಕೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಮೂರು ಸೈಡ್ ಸೇಮ್ ಮತ್ತು ಮೂರು ಆಂಗಲ್ಸ್ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಓಕೆ ಟೋಟಲ್ 180 ಡಿಗ್ರಿ ಬಟ್ ಏರಿಯಾ ಬೇಕು ನಮಗೆ ವಿಸ್ತೀರ್ಣ ಎಷ್ಟು ಏರಿಯಾ ಅಂದ್ರೆ ವಿಸ್ತೀರ್ಣ ಕರ್ನಾಟಕದಲ್ಲಿ ಓಕೆ ಏರಿಯಾ ಯಾವ ರೀತಿ ಫೈಂಡ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಡೈರೆಕ್ಟ್ಲಿ ರೂಟ್ 3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಓಕೆ ಎಸ್ ರೂಟ್ 3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಎ ಅಂದ್ರೆ ಸೈಡ್ ಎ ಅಂದ್ರೆ ಏನು ಇದು ಸೈಡ್ ಸೊ 172 ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ಎರಡು ಸಲ ಸಂಖ್ಯೆ ಬರಬೇಕು ಯು ಹ್ಯಾವ್ ಟು ರೈಟ್ ದ ನಂಬರ್ 2 ಟೈಮ್ಸ್ ಕಟಿಂಗ್ ಮಾಡ್ರಿ 4 ಒಂದೇ 4 4 4 4 3 ಎಷ್ಟು ಓಕೆ ನಾವು ಸಿ ದಿಸ್ ಎಕ್ಸಾಮಿನೇಷನ್ ದಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಮೆನಿ ಸ್ಟೂಡೆಂಟ್ಸ್ ವಿಲ್ ಡೂ ಮಲ್ಟಿಪ್ಲಿಕೇಶನ್ ಫಾಸ್ಟ್ 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 ನೋಡ್ರಿ ಬಟ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ಲಿ ಇಲ್ಲೇ ಆನ್ಸರ್ ರೆಡಿ ಆಗಿದೆ ಆನ್ಸರ್ ಇಸ್ ರೆಡಿ ಇನ್ ದಿಸ್ ಕೇಸ್ ಯಾವ ರೀತಿ ಯಾಕ್ರಿ ಸರ್ ಸಾಲ್ವ್ ಮಾಡಿಲ್ಲ ಮತ್ತೆ ಆನ್ಸರ್ ಹೆಂಗ್ ಬಂದಿದ್ದು ನೋಡ್ರಿ ಬರೀ ಲಾಸ್ಟ್ ಡಿಜಿಟ್ ಅಷ್ಟೇ ಮಲ್ಟಿಪ್ಲೈ ಮಾಡ್ರಿ ಇಲ್ಲಿ 2 ಇದೆ ಇಲ್ಲಿ 3 2 3 ಎಷ್ಟು 6 2 3 ಎಷ್ಟು 6 answer will end with 6 root 3 will be there root 3 root 3 root 3 but other number will be ending with 6 ಯಾವ ಆಪ್ಷನ್ ದಲ್ಲಿ 6 ಇದೆ ನೋಡ್ರಿ this answer for the question option number 2 ಈ ರೀತಿ ನೀವು ಇದು ಮಾಡಬೇಕು root 3 root ಯಾವ root 3 ಆಗುದಿಲ್ಲ ಅದು ಬರೀ root 3 ಇದೆ that is not going to change root 3 okay my one student is recording he is present at the time of recording he is telling root 3 into root 3 ಇಲ್ಲ root 3 ಸ್ಕ್ವೇರ್ ಆಗುದಿಲ್ಲ ಬರೀ ಸೈಡ್ ಅಷ್ಟು ಸ್ಕ್ವೇರ್ ಆಗಬೇಕು ठीक है 6 ಚೆಕ್ ಮಾಡ್ರಿ ಕ್ಯಾಲ್ಕುಲೇಟ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಆಮೇಲೆ because 7396 okay root 3 this will be the answer for the question moving ahead to the next which of the following number is divisible by 12 ಯಾವ ಸಂಖ್ಯೆ 12 ರಿಂದ ಭಾಗ ಆಗುತ್ತೆ ಡಿವಿಸಿಬಿಲಿಟಿ ಮೇಲೆ ಸ್ವಲ್ಪ ಪರ್ಫೆಕ್ಷನ್ ಮಾಡ್ರಿ because they ask this question which number is divisible by 9 which number is divisible by 100 which number is divisible by 15 which number is divisible by 24 ಈ ರೀತಿ ನಾವು ಸ್ಟೂಡೆಂಟ್ಸ್ ಇನ್ ವಾಟ್ they will do 100 ರಿಂದ ಎಲ್ಲ ಕಟ್ ಮಾಡೋನು ಚೆಕ್ ಮಾಡೋನು ಎಸ್ ಸ್ಮಾಲರ್ ನಂಬರ್ಸ್ ಓಕೆ ಇದೆ ಬಟ್ ದೊಡ್ಡ ನಂಬರ್ಗೆ ಏನ್ ಮಾಡ್ತೀರಿ ಸಪೋಸ್ ಇದೆ ಸೇಮ್ ಕ್ವಶನ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈ ಆಪ್ಷನ್ ಅಲ್ಲಿ ಯಾವುದೇ ಸಂಖ್ಯೆ 12 ಇಲ್ಲ ಸಪೋಸ್ ಅಲ್ಲೇ ದೇ ಆರ್ ಗಿವಿಂಗ್ ಸಮಥಿಂಗ್ ಲೈಕ್ 48 ಇದೆ ಆ ಕೇಸಲ್ಲಿ ಏನ್ ಮಾಡ್ತೀರಿ ದೊಡ್ಡ ಸಂಖ್ಯೆ ಅಂಡ್ ಬಿಗ್ ಆಪ್ಷನ್ಸ್ ಆ ಕೇಸಲ್ಲಿ ಏನ್ ಮಾಡ್ತೀರಿ ಟೈಮಿಂಗ್ ಬಹಳ ವೇಸ್ಟ್ ಆಗುತ್ತದೆ ಓಕೆ ಅದಕ್ಕಾಗಿ ಸೇಮ್ ಕ್ವಶನ್ ನೋಡೋಣ ಬೇಡ ಅದು ಏನ್ ಮಾಡ್ರಿ 12 ಬರೀರಿ ನೋಡ್ರಿ 12 ಫ್ಯಾಕ್ಟರೈಸೇಷನ್ ಮಾಡ್ರಿ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ರಿ ಓಕೆ 3 4 12 ಈಗ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಆಫ್ 3 and 4 ವಾಟ್ ಈಸ್ ಡಿವಿಸಿಬಿಲಿಟಿ ರೂಲ್ ಆಫ್ 4 4 ಯಾವ ಸಂಖ್ಯೆ 4 ರಿಂದ ಭಾಗ ಆಗುತ್ತದೆ ಹೆಂಗ್ ಡಿಸೈಡ್ ಮಾಡ್ತೀರಿ ಡಿವಿಸಿಬಿಲಿಟಿ ರೂಲ್ ಆಫ್ 4 ಅಂದ್ರೆ ಲಾಸ್ಟ್ 2 ಸಂಖ್ಯೆ ಅಷ್ಟೇ ನೋಡ್ಬೇಕು ಲಾಸ್ಟ್ 2 ನಂಬರ್ಸ್ ಸಪೋಸ್ 4 ರಿಂದ ಭಾಗ ಆಗಿದೆ ಅಂದ್ರೆ ಆ ಸಂಖ್ಯೆ 4 ರಿಂದ ಭಾಗ ಆಗುತ್ತದೆ ಓಕೆ 71 4 ರಿಂದ ಭಾಗ ಆಗುವುದಿಲ್ಲ ಪಾಯಿಂಟ್ ಬರುತ್ತದೆ ಸೊ ದೇರ್ಫೋರ್ ದಿಸ್ ಇಸ್ ರಾಂಗ್ ಆನ್ಸರ್ ನೋಡ್ರಿ ಇಫ್ ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 12 then that number should be also be divisible by 3 and should also be divisible by 4 it should be divisible by both the numbers ಸ್ವಲ್ಪ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ರಿ ಯಾಕಂದ್ರೆ SSC MTS selection is based on English and GK SSC GD selection also based on the English yakadre that will decide okay so don't think about sir is telling in English and all understand it okay divisibility rule of 4 is what the last 2 digits you have to see 71 is not divisible by 4 so answer is wrong idu 70
ಇದು 4ರಿಂದ ಭಾಗ ಆಗುದಿಲ್ಲ ನೋಡ್ರಿ, 4ರಿಂದ ಭಾಗ ಆಗುದಿಲ್ಲ. ಓಕೆ, 4 ಪಾರ್ಟ್ದಲ್ಲಿ ಆಗುದಿಲ್ಲ ನೋಡ್ರಿ, ಬೇಕಾದ್ರೆ 4 1 4, 4 7 28, ಇಲ್ಲಿ ಪಾಯಿಂಟ್ ಬರ್ತದೆ. ಪಾಯಿಂಟ್ ಬೇಡ ನಮಗೆ, ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಬೇಕು. ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್, ಓನ್ಲಿ ದಿಸ್ ಆನ್ಸರ್. ಲಾಸ್ಟ್ ಆಪ್ಷನ್, ಯಾಕಂದ್ರೆ 68 68 ಅಂದ್ರೆ 4ರಿಂದ ಭಾಗ ಆಗುತ್ತದೆ. 4 ಅಂದ್ರೆ 4 ಅಂದ್ರೆ 4, 4 4 7. ನಿಮ್ದು ಕ್ವಶನ್ ಇದೆ ಇರಬಹುದು ಸರ್, ಸಪೋಸ್ ಆಪ್ಷನ್ ಡಿ ಮತ್ತು ಬೇರೆ ಆಪ್ಷನ್ ಸೇಮ್ 4ರಿಂದ ಭಾಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು? ಆ ಕೇಸ್ನಲ್ಲಿ 3 ಚೆಕ್ ಮಾಡಬೇಕು. 3 ರೂಲ್ಸ್. ವಾಟ್ ಈಸ್ ದ ರೂಲ್ ಆಫ್ 3? ಎಲ್ಲಾ ಸಂಖ್ಯೆ ಪ್ಲಸ್ 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 ಮಾಡಿ ಸೇರಿಸಿ ಎಷ್ಟಾಗುತ್ತೆ ನೋಡ್ರಿ. ಆ ಸಂಖ್ಯೆ ಸಪೋಸ್ 3 6 9 12 15, then that means that number is divisible. Okay, sum should be equal to multiple of 3. I hope you have studied it. Okay, moving ahead to the next question. Train is taking 53 seconds to cross a signal. Okay, suppose there is a signal here. There is a signal somewhere here. For example, this is the signal board. The train is taking 53 seconds to cross a signal which is at one end of the bridge. Okay, and okay, bridge 396 meter long. So bridge is basically 396 meter. So this is bridge length. Okay, assume madridu bridge length ide. If the train takes 89 seconds to cross the bridge, then know length of the train. What is the length of the train here? What is the length of train? Nodri, what is happening basically? This is train. First of all, this signal ide. ठीक है, आ सिग्नल के क्रॉस ಮಾಡಾಗೆ ಎಷ್ಟು ಟೈಮ್ ಬೇಕು? ಆ ಟ್ರೈನ್ ಗೆ 53 ಸೆಕೆಂಡ್ಸ್ ಬೇಕು. 53 ಸೆಕೆಂಡ್ಸ್. ಆಮೇಲೆ this same train when it is crossing the bridge, ಈ ಬ್ರಿಡ್ಜ್ ಕ್ರಾಸ್ ಮಾಡಾಗ ಇದು ಟ್ರೈನ್ಗೆ ಎಷ್ಟು ಟೈಮ್ ಬೇಕು ಅಂದ್ರೆ 89 ಸೆಕೆಂಡ್ಸ್ ಬೇಕು. 89 ಸೆಕೆಂಡ್ಸ್ ಬೇಕು. ನನಗೆ ಹೇಳ್ರಿ, ಎಸ್ ಮೈ ಸ್ಟೂಡೆಂಟ್ ಇಸ್ ಪ್ರೆಸೆಂಟ್, ನನಗೆ ಹೇಳ್ರಿ ಮಿಸ್ಟರ್ ಗುರು ಫ್ರಮ್ ಬಿಜಾಪುರ್ ಇಸ್ ಓಕೆ. ಈ ಕೇಸ್ದಲ್ಲಿ ಸೆಕೆಂಡ್ ಕೇಸಲ್ಲಿ ಟೈಮಿಂಗ್ ಬಹಳ ಇದೆ. ಯಾಕ್ರಿ? ಓಕೆ, ಟ್ರೈನ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ವೈ ಟ್ರೈನ್ ಇಸ್ ಟೇಕಿಂಗ್ ಮೋರ್ ಟೈಮ್ ಕಂಪೇರ್ ಟು ದ ಫಸ್ಟ್ ಕೇಸಲ್ಲಿ ಕಡಿಮೆ ಟೈಮಿಂಗ್, ಸೆಕೆಂಡ್ ಕೇಸಲ್ಲಿ ಜಾಸ್ತಿ ಟೈಮ್ ಯಾಕೆ ಬೇಕು? ಯಾಕಂದ್ರೆ ಬ್ರಿಡ್ಜ್ ಲೆಂತ್ ಏನಿದೆ ದೊಡ್ಡದು, ಆಮೇಲೆ ಸಿಗ್ನಲ್ ಅಂದ್ರೆ 0 ಟೈಮ್. ಸೊ ಬ್ರಿಡ್ಜ್ ಲೆಂತ್ ಎಷ್ಟಿದೆ? 396. ಈ 396 ಎಕ್ಸ್ಟ್ರಾ ಹೋಗಬೇಕು. ದಟ್ 396 ಡಿಸ್ಟೆನ್ಸ್ ಟ್ರೈನ್ ಹ್ಯಾಸ್ ಟು ಟ್ರಾವೆಲ್ ಎಕ್ಸ್ಟ್ರಾ. ಅದಕ್ಕಾಗಿ ಎಕ್ಸ್ಟ್ರಾ ಟೈಮ್ ಎಷ್ಟು ಬೇಕು ಕಂಪೇರ್ ಟು ದ ಸಿಗ್ನಲ್? ವಾಟ್ ಈಸ್ ದ ಎಕ್ಸ್ಟ್ರಾ ಟೈಮಿಂಗ್ ರಿಕ್ವೈರ್ಡ್ ಕಂಪೇರ್ ಟು ದ ಸಿಗ್ನಲ್? ಎಕ್ಸ್ಟ್ರಾ ಟೈಮ್ ಎಷ್ಟು ಬೇಕು ನೋಡ್ರಿ. ಏನ್ ಮಾಡ್ಬೇಕು ಈ ಟೈಪ್ ಕ್ವೆಶ್ಚನ್ಸ್ ಅಲ್ಲಿ ಏನ್ ಮಾಡ್ರಿ? ಡಿಫರೆನ್ಸ್ ಮಾಡ್ರಿ. ಫಸ್ಟ್ ಟೈಮಿಂಗ್ ಡಿಫರೆನ್ಸ್ ಮಾಡ್ರಿ. ಎಷ್ಟೆಷ್ಟಿದೆ ಡಿಫರೆನ್ಸ್? ಫಸ್ಟ್ 89 ಮೈನಸ್ ಎಷ್ಟಿದೆ? 53. ಎಷ್ಟಾಗುತ್ತದೆ ನೋಡ್ರಿ ಡಿಫರೆನ್ಸ್? 6 ಅಂಡ್ ದಿಸ್ 36 ಸೆಕೆಂಡ್ಸ್ ಎಕ್ಸ್ಟ್ರಾ ಬೇಕು ಬ್ರಿಡ್ಜ್ ಕ್ರಾಸ್ ಮಾಡಕ್ ಕಂಪೇರ್ಡ್ ಟು ದ ಸಿಗ್ನಲ್, ಬಿಕಾಸ್ ಬ್ರಿಡ್ಜ್ ಇಸ್ ವೆರಿ ಲೆಂದಿ. ಓಕೆ, ಅಂಡ್ ಎಷ್ಟು ಡಿಸ್ಟೆನ್ಸ್ ಹೋಗ್ಬೇಕು? 36 ಸೆಕೆಂಡ್ಸ್ ಯಾಕೆ ಬೇಕು? ಯಾಕಂದ್ರೆ ಟ್ರೈನ್ ಹ್ಯಾಸ್ ಟು ಟ್ರಾವೆಲ್ ಡಿಸ್ಟೆನ್ಸ್ ಆಫ್ 396 ಮೀಟರ್ ಎಕ್ಸ್ಟ್ರಾ. 396 ಮೀಟರ್ ಹೋಗ್ಬೇಕು ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ನನಗೆ ಟೈಮ್ ಬೇಕು. ನೀವು ಹೇಳ್ತೀರಾ ಸಪೋಸ್ ನನಗೆ ಇಷ್ಟು ಮೀಟರ್ ಎಕ್ಸ್ಟ್ರಾ ಹೋಗಬೇಕು ಅಂದ್ರೆ ಎಷ್ಟು ಟೈಮ್ ನನಗೆ ಎಕ್ಸ್ಟ್ರಾ ಬೇಕು. ಓಕೆ, ಅದೇ ಪ್ರಕಾರ. ಸೊ ದಿಸ್ ಇಸ್ ದ ಟೈಮಿಂಗ್, ದಿಸ್ ಇಸ್ ದ ಡಿಸ್ಟೆನ್ಸ್. ಇಲ್ಲಿಂದ ಸ್ಪೀಡ್ ಆಫ್ ದ ಟ್ರೈನ್ ಫಸ್ಟ್ ಫೈಂಡ್ ಮಾಡ್ರಿ. ಸ್ಪೀಡ್ ಆಫ್ ದ ಟ್ರೈನ್ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ ಟೈಮಿಂಗ್. ಡಿಸ್ಟೆನ್ಸ್ ಎಷ್ಟು? 396 ಬರೀರಿ. ಟೈಮಿಂಗ್ ಎಷ್ಟು? 36 ಅಂತ ಭಾಗಾಕಾರ ಮಾಡ್ರಿ. 36 1 36 1 36 36 1 36 36 1 36 11 meter per second. So what is this? Speed of the train. If examiner is asking what is speed of the train, you hear 11 meter per second is the speed of the train. But speed of the train ಕೇಳಿಲ್ಲ. Yes, they asked this question also. ಇದು questions they asked 11, what is the speed of the train? 11 meter per second. But this is not asked. What is asked? Length of the train ಎಷ್ಟು? ಇದು ಲೆಂತ್ ಆಫ್ ಟ್ರೈನ್ ಬೇಕು ನಮಗೆ. ವಾಟ್ ಈಸ್ ದ ಲೆಂತ್ ಆಫ್ ದಿಸ್ ಟ್ರೈನ್? ಇದು ಟ್ರೈನ್ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್? ಬ್ರಿಡ್ಜ್ ಗೊತ್ತಿದೆ ಬಟ್ ಟ್ರೈನ್ ಗೊತ್ತಿಲ್ಲ. ಸೊ 11 ಮೀಟರ್ ಪರ್ ಸೆಕೆಂಡ್ ಬರೀರಿದು. ಐ ಆಮ್ ಯೂಸಿಂಗ್ ದಿಸ್. ನಮಗೆ ಬೇಕು ಡಿಸ್ಟೆನ್ಸ್ ಆಫ್ ದ ಟ್ರೈನ್. ಮತ್ತೊಂದು ಸಲ ಡಿಸ್ಟೆನ್ಸ್ ಫಾರ್ಮುಲಾ ಬರೀರಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟಿದೆ? 11. ಈಗ ಜಸ್ಟ್ ಫೈಂಡ್ ಮಾಡಿದ್ದೀವಿ 11 ಮೀಟರ್ ಪರ್ ಸೆಕೆಂಡ್. ಓಕೆ, ನಾವು ಟ್ರೈನ್ ಇದು ಸಿಗ್ನಲ್ ಕ್ರಾಸ್ ಮಾಡಾಗ ಎಷ್ಟು ಟೈಮ್ ಬೇಕು? What is the time required to cross the signal? 53 seconds. What is the time required to cross the signal? 53 seconds. So take that signal, okay, timing here, okay, into S2 53. So speed of the distance is equal to speed into timing 3. ಆಮೇಲೆ into ಮಾಡ್ರೆ ಇದು 8 583 answer for the question.
ನಿಮ್ದು ಕ್ವಶನ್ ಇದೇ ಇರ್ಬೋದು, ಸರಿ ಯಾಕೆ ಇದು ಟೈಮಿಂಗ್ ಅದು ಸೆಕೆಂಡ್ ಟೈಮಿಂಗ್ ಯಾಕೆ ತಗೊಂಡಿಲ್ಲ, 89 ಇಲ್ಲ ಯಾಕೆ ತಗೊಂಡಿಲ್ಲ. ಸಪೋಸ್ ಯು ಆರ್ ಟೇಕಿಂಗ್ 89, ಆ ಕೇಸಲ್ಲಿ ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ಬ್ರಿಡ್ಜ್ ಆಗುತ್ತದೆ. ಯಾಕಂದ್ರೆ ವೆನ್ ಎವರ್ ಟ್ರೈನ್ ಇಸ್ ಕ್ರಾಸಿಂಗ್ ದ ಬ್ರಿಡ್ಜ್, ಆ ಕೇಸಲ್ಲಿ ಅಂದ್ರೆ ಸಪೋಸ್ ನಿಮಗೂ ಇದು ಬೇರೆ ಟೈಮಿಂಗ್ ಬೇಕು, ಇದು ಬೇಡ. ಆ ಕೇಸಲ್ಲಿ ಡಿಸ್ಟೆನ್ಸ್ ಅಂದ್ರೆ ಬರೀ ಟ್ರೈನ್ ಡಿಸ್ಟೆನ್ಸ್ ಇರೋದಿಲ್ಲ, ಡಿಸ್ಟೆನ್ಸ್ ಆಫ್ ಟ್ರೈನ್ ಆ ಕೇಸಲ್ಲಿ ಲೆಂತ್ ಆಫ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ಬ್ರಿಡ್ಜ್ ಆಗುತ್ತದೆ. ಸೊ ಅದು ಬೇಡ ಬಿಡ್ರಿ. ಯಾವಾಗೂ ಈ ರೀತಿ ಕ್ವಶನ್ ಅಲ್ಲಿ ಏನ್ ಮಾಡಬೇಕು, ಸ್ಮಾಲರ್ ಡಿಸ್ಟೆನ್ಸ್ ಅಂದ್ರೆ ಇದು ಸಿಗ್ನಲ್ ಇದು ತಗೋರಿ, ಸ್ಮಾಲರ್ ಆಬ್ಜೆಕ್ಟ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಮ್ಯಾನ್, ಸಿಗ್ನಲ್, ಟ್ರೀ, ಪೋಲ್, ಇದು ತಗೋಬೇಕು. ಫೈಂಡಿಂಗ್ ದ ಲೆಂತ್ ಆಫ್ ಟ್ರೈನ್ ಅಂದ್ರೆ ಡೈರೆಕ್ಟ್ಲಿ ಬರ್ತದೆ ಆನ್ಸರ್. ಐ ಹೋಪ್ ದಿಸ್ ಇಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಆಗಿದೆ ಇದು 7th ನಂಬರ್. Okay, everyone. Question number 7. Take it as a homework. ನನಗೆ ಹೇಳ್ರಿ, what is the answer for this in the comment box. I hope everyone will do this. Yes. Thank you for watching and keep on studying like this. Jai Hind. Bye bye. See